ಕಾಂಗ್ರೆಸ್ಸಿನ ಇವತ್ತಿನ ರಾಜ್ಯ ಸರ್ಕಾರ ಕೆಪಿಎಸ್ಸಿ ಕರ್ಮಕಾಂಡಗಳನ್ನ ಒಂದು ಸಾರಿ ಬೇರೆ ರೀತಿಯಲ್ಲಿ ಕೃತ್ಯಗಳಲ್ಲಿ ಪಾಲ್ಗೊಂಡು ತುಂಬಾ ಸಂಗತಿಗಳಲ್ಲಿ ಎಫ್ಐಆರ್ ಹಾಕಿಸ್ಕೊಂಡು ಕೇಸ್ಗಳನ್ನ ಫೇಸ್ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ಸರ್ಕಾರ ಬಿಗಿಯಾದಂಥ ಕ್ರಮ ತಗೊಳ್ತಾ ಇದೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ನಿಜವಾಗ್ಲೂ ಕೂಡ ಇಡೀ ದೇಶದ ಜನ ಆ ಒಂದು ಏನೋ ಆಗಬೇಕಾಗಿರೋಂಥ ಸಂಗತಿಗಳು ತಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಇಡೀ ಪೊಲೀಸ್ ವ್ಯವಸ್ಥೆಗೆ ನಾನು ಹಾರ್ದಿಕವಾದಂಥ ಕೃತಜ್ಞತೆಗಳನ್ನ ಬೇಕು ಅನ್ನೋ ಉದ್ದೇಶನ ನಿಮ್ದು, ಹೇಗಿದೆ ಹಾಗೆ ನಡ್ಕೊಂಡು ಹೋಗ್ಬೇಕು ಅನ್ನೋ ಅಪೇಕ್ಷೆನಲ್ಲಿ ನಿಮ್ದು. ಈ ರೀತಿಯ ಒಂದು ಬಿಲ್ಲನ್ನ ಯಾಕೆ ಮಂಡನೆ ಮಾಡೋದಿಲ್ಲ ನೀವು? ಬಲವಾಗಿ ತೀರ್ಮಾನಗಳನ್ನ ಮಾಡುವಂತ ಒಂದು ಮಾನಸಿಕ ದೌರ್ಬಲ್ಯ ನಿಮಗಿದೆ. ನಿಮ್ಮನ್ನ ನಾವು ಇನ್ನೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಯಾವುದೇ ವಿಷಯಗಳನ್ನ ಅಗದಷ್ಟು ಬಗದಷ್ಟು ನಡೀತಾನೆ ಇದೆ, ನಿರಂತರ ಇದೆ. ಕಾಂಗ್ರೆಸ್ಸಿನ ಕರ್ಮಕಾಂಡ ಅಂತೇನೆ ಇದನ್ನ ನಾವು ಪ್ರತಿಬಿಂಬಿಸಬೇಕಾಗಿರುವಂತ ಸಂಗತಿ. ಕಾಂಗ್ರೆಸ್ಸಿನ ಕರ್ಮಕಾಂಡಗಳು ಇದೆಲ್ಲದೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಬಹಳ ಕಾಳಜಿ ಅಂತ ಹೇಳಿ ಮಾತಾಡ್ತಾ ಯಾರನ್ನು ಬೆಂಬಲಿಸ್ತಿದೀವಿ ಅಂತ ಹೇಳಿ ನಿಮಗೆ ತಿಳಿದಾನೆ ಅಥವಾ ತಿಳಿದು ಅದಕ್ಕೆ ಶಕ್ತಿ ಕೊಡುವಂತ ಕೆಲಸ ಮಾಡಿ ಇವತ್ತು ವಿದ್ಯಾರ್ಥಿಗಳ ಜೀವನದ ಜೊತೆ ಚಲ್ಲಾಟ ಆಗುವಂತ ಸಂದರ್ಭ. ಒಂದು ಪರೀಕ್ಷೆಗಳು ನಡೆಯುವಂತ ಪರಿಸ್ಥಿತಿ, ಇನ್ನೊಂದು ನೇಮಕಾತಿಗಳಿಗೆ ಹಗರಣಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅನ್ನೋ ಸಂಗತಿಯನ್ನು ತಾವು ಫೇಸ್ ಮಾಡ್ಬೇಕಾಗತ್ತೆ. ಆ ದಿಕ್ಕುಗಳೇ ಎಚ್ಚರಿಕೆ ಕೊಡುವಂತ ಸಂಗತಿಯನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಎಡಬಲ್ಲಿ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25ರಲ್ಲಿ ವಿಜಯ್ ಕುಮಾರ್ ಕುಚನೋರೆ ನೇತೃತ್ವ ತನಿಖಾ ಸಮಿತಿ 40 ಸಭೆಗಳನ್ನು ಮಾಡಿತು. CCTV ಪರಿಶೀಲನೆ, ವಿವಿಧ ವಿಜ್ಞಾನ ವರದಿಗಳು, OMR ಶೀಟ್ ಪರಿಶೀಲನೆ, 498 ಪುಟಗಳ ವರದಿ ಸಲ್ಲಿಸಿದ್ರು ಕೂಡ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿಲ್ಲ. ಯಾವ ಕ್ರಮನೂ ತಗೊಳ್ಳಿಲ್ಲ. ಈ ರೀತಿ ಅಕ್ರಮ ನಡೀಬಾರದು ಅಂತೇಳಿ ಯಾವುದೇ ಒಂದು ಬಿಲ್ ಪ್ರೆಸೆಂಟ್ ಮಾಡಲಿಲ್ಲ. ಯಾವುದು ಉಪಯೋಗಕ್ಕೆ ಬಾರದೇ ಇರುವಂತ ದ್ವೇಷ ಭಾಷಣದ ಬಿಲ್ ಮಾಡಿರುವಂತದ್ದು ಇದೆಯಲ್ಲ, ಕಾಂಗ್ರೆಸ್ಸಿನ ಸಾಧನೆ. 400ರಿಂದ 800 ಕೋಟಿ 80 ಲಕ್ಷ ರೂಪಾಯಿ ಒಂದು ಹುದ್ದೆ ಅಂತೇಳಿ ಇವತ್ತು ಪ್ರಕಟ ಮಾಡಿರುವಂತದ್ದು ನಾವು ನೋಡ್ತಾ ಇದ್ವಿ. ಪಶುವೈದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಸಂಗತಿ ಯೋಚನೆ ಮಾಡಿದಾಗ. ಹಾಗಾಗಿ ಕಾಂಗ್ರೆಸ್ಸಿನ ಇವತ್ತಿನ ರಾಜ್ಯ ಸರ್ಕಾರ ಕೆಪಿಎಸ್ಸಿ ಕರ್ಮಕಾಂಡಗಳನ್ನ ಒಂದು ಸಾರಿ ಸಾರಾಸಗಟಾಗಿ ತೊಳೆದು ಹಾಕಬೇಕು ಅಂತ ಯೋಚನೆ ಮಾಡುವಂತ ದಿಕ್ಕಿಗೆ ಹೆಜ್ಜೆ ಇಡಬೇಕು. ಬರುವಂತ ಅಧಿವೇಶನದೊಳಗಡೆ ಈ ರೀತಿಯ ಎಲ್ಲದಕ್ಕೂ ಕೂಡ ಬಲವಾದಂತ ಕಠಿಣವಾದಂತ ಕಾನೂನುಗಳನ್ನು ತರುವಂತ ಕೆಲಸವನ್ನ, ಆ ರೀತಿಯ ಒಂದು ಬಿಲ್ ಅನ್ನ ನೀವು ತಾಕತ್ತಿದ್ರೆ ತಗೊಂಡು ಬನ್ನಿ ಅನ್ನೋಂಥ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಬೇರೆ ರೀತಿಯಲ್ಲಿ ಕೃತ್ಯಗಳಲ್ಲಿ ಪಾಲ್ಗೊಂಡು ತುಂಬಾ ಸಂಗತಿಗಳಲ್ಲಿ ಎಫ್ಐಆರ್ ಹಾಕಿಸ್ಕೊಂಡು ಕೇಸ್ಗಳನ್ನ ಫೇಸ್ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ಸರ್ಕಾರ ಬಿಗಿಯಾದಂಥ ಕ್ರಮ ತಗೊಳ್ತಾ ಇದೆ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಇದಕ್ಕೆ ನಾವು ನಿಜವಾಗ್ಲೂ ಕೂಡ ಇಡೀ ದೇಶದ ಜನ ಆ ಒಂದು ಏನೋ ಆಗಬೇಕಾಗಿರೋಂಥ ಸಂಗತಿಗಳು ತಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ರು. ಇಡೀ ಪೊಲೀಸ್ ವ್ಯವಸ್ಥೆಗೆ ನಾನು ಹಾರ್ದಿಕವಾದಂಥ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ದೇಶದ ಜನತೆ ಪರವಾಗಿ ನಾನು ಸಲ್ಲಿಸ್ತೇನೆ.